ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಕಾಂಗ್ರೆಸ್ ಶಾಸಕ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪ ಅವರು ದಿನಾಂಕ 14/12/2025 ವಿಧಿವಶರಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಇಂದು ಭಾವಚಿತ್ರಕ್ಕೆ ಪುಷ್ಪವನ್ನು ಸಲ್ಲಿಸಿ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಉತ್ತಂಗಿ ಗ್ರಾಮದ ಶಾಮನೂರು ಶಿವಶಂಕರಪ್ಪನವರು ಭಾರತದ ಅತ್ಯಂತ ಹಿರಿಯ ಶಾಸಕರಾಗಿ ಗುರುತಿಸಿಕೊಂಡಿದ್ದರು. 1931ರಂದು ದಾವಣಗೆರೆಯಲ್ಲಿ ಜನಿಸಿದ ಅವರು ಸಾಮಾನ್ಯ ಕುಟುಂಬದಿಂದ ಬಂದು ರಾಜಕೀಯ ಶಿಕ್ಷಣ, ಉದ್ಯಮ ಮತ್ತು ಸಮಾಜ ಸೇವೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದರು. ಉದ್ಯಮಿಯಾಗಿ ಬಾಪೂಜಿ ಸಂಸ್ಥೆ ಕಟ್ಟಿದ ಶಿವಶಂಕರಪ್ಪ ತಂದೆ ಕಲ್ಲಪ್ಪ, ತಾಯಿ ಸಾವಿತ್ರಮ್ಮ ಅವರ ಎರಡನೇ ಮಗನಾಗಿ ದಾವಣಗೆರೆಯಲ್ಲಿ ತಮ್ಮ ಶಾಲಾ ಕಾಲೇಜು ಶಿಕ್ಷಣ ಪೂರೈಸಿದ ನಂತರ ಅವರು ಉದ್ಯಮ ಮತ್ತು ಸಾರ್ವಜನಿಕ ಜೀವನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಉದ್ಯಮಿಯಾಗಿ ಶಾಮನೂರು ಶಿವಶಂಕರಪ್ಪನವರು ಬಾಪೂಜಿ ಎಜುಕೇಷನ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಈ ಸಂಸ್ಥೆಯ ಅಡಿಯಲ್ಲಿ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಮುಂತಾದ ಅನೇಕ ಶೈಕ್ಷಣಿಕ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸುತ್ತವೆ. ಇನ್ನು ಅನೇಕ ಶಾಮನೂರು ಗ್ರೂಪ್ ಅನ್ನು ಒಳಗೊಂಡಿದೆ. ಇಂತಹ ನಮ್ಮ ನೆಚ್ಚಿನ ಶಾಸಕರು ಇಂದು ನಮ್ಮನ್ನು ಅಗಲಿ ಇವತ್ತು ನಮಗೆ ದುಃಖವನ್ನು ಮರೆಯೋಕೆ ಸಾಧ್ಯ ಆಗುತ್ತಿಲ್ಲ ಎಂದು ಉತ್ತಂಗಿ ಗ್ರಾಮದ ಕಾಂಗ್ರೆಸ್ ಮುಖಂಡರು ಮುದ್ದಿ ಮಂಜಪ್ಪ ಮಾತನಾಡಿದರು. ಕೆ ಸಿದ್ದನಗೌಡ, ವೈ ಪ್ರಭಾಕರ್, ಸಿ ನಾಗರಾಜ್, ಎಂ ಬನ್ನಪ್ಪ, ಕೆ ರೇಣುಕಪ್ಪ, ಜಿ ತಾತಪ್ಪ, ಎ ಬೆಟ್ಟಪ್ಪ, ಕೆ ಆನಂದಪ್ಪ, ಎಂ ಶಿವಪ್ಪ ಹಾಗೂ ಶಾಮನೂರು ಶಿವಶಂಕರಪ್ಪ ಅಭಿಮಾನಿಗಳು, ಎಸ್ ಎಂ ವೀರಯ್ಯ, ಬೆಟ್ಟಪ್ಪ, ಟಿ ಬಸಣ್ಣ ಇನ್ನೂ ಅನೇಕ ಊರಿನ ಗುರು ಹಿರಿಯರು ಉತ್ತಂಗಿ ಗ್ರಾಮದ ಶಾಮನೂರು ಶಿವಶಂಕರಪ್ಪನವರಿಗೆ ಶ್ರದ್ಧಾಂಜಲಿ ಮೌನಾಚರಣೆಯನ್ನು ಸಲ್ಲಿಸಿದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಮಂಗಳವಾಗಿ ಜಯ ಜಯ ಮಂಗಳವಾಗಿ ಕವರ್ ಕೊಡ್ರಿ. ಯಾರು ಚಕ್ರವ ಮೀರಿ ಮೀರಿ ಪದ್ಮದೊಳಗೆ ಸಿಂಹಾಸನ ಗುರಿ ಬ್ರಹ್ಮಾನಂದ ಪದವಿಯು ಸೇರಲು ಮಂಗಳವಾಗಿದೆ ಜಯ ಜಯ ಮಂಗಳವಾಗಿದೆ ಭಕ್ತಿ ಎರಕವಾಗಿದೆ ತೈಲ ತೈಲ ವಿರತಿ ಎಂಬುವ ಭಕ್ತಿ ಭಕ್ತಿಯು ಎರಕವಾಗಿದೆ ತೈಲ ತೈಲ ಎರಡೆರಡೊಂದಾಗಿ ಎಲ್ಲರೂ ಎಂಬ ಜ್ಯೋತಿಯು ಎರಡೆರಡೊಂದಾಗಿ ಎಲ್ಲರೂ ಎಂಬ ಜ್ಯೋತಿಯು ಗುರು ಬ್ರಹ್ಮ ಗುರಿಯಲು ತಾಮಸ ಕತ್ತಲೆ ಕಳೆಯದು. ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ಹಾಲಿ ಶಾಸಕರು, ಮಾಜಿ ಮಂತ್ರಿಗಳು ಹಾಗೂ ದಾವಣಗೆರೆ ದಣಿ ಎಂದು ಹೆಸರಾದ ಶಿವಶಂಕರಪ್ಪ ಅವರಿಗೆ ನಿಧನಕ್ಕೆ ಶಾಂತಿ ಕೋರಲು ನಮ್ಮ ಉತ್ತಂಗಿ ಪರವಾಗಿ ನಾವೆಲ್ಲ ಬಂದಿದ್ದೀವಿ. ಶ್ರದ್ಧಾಂಜಲಿ ಕಾರ್ಯಕ್ರಮನ ನಮ್ಮ ಉತ್ತಂಗಿಯಲ್ಲಿ ನಡೆಸಿಕೊಡ್ತೀವಿ. ಈ ದಿನ ಆ ದುಃಖ ಆ ಕುಟುಂಬಕ್ಕೆ ಎಲ್ಲ ಧೈರ್ಯ ಶಕ್ತಿ ಕೊಡಲೆಂದು ಭವಿಷ್ಯದಲ್ಲಿ ಬೇಡಿಕೆ ಅಂತ, ಆಮೇಲೆ ಕೊಡುಗೈ ದಾನಿಗಳು
ಯಾವ ಮಠ ಭೇದ ಭಾವ ಇಲ್ಲದಂಗೆ ಎಲ್ಲ ಸಮಾಜದವ್ರನ್ನ ಒಗ್ಗೂಡಿಸ್ಕೊಂಡು ಹೋಗೋಂಥ ಶಾಮನೂರು ಶಿವಶಂಕರಪ್ಪರಿಗೆ ನಿಧಾನಕ್ಕೆ ಶಾಂತಿ ಆಗಲಿ ಅಂತಂದು ಹೇಳಿ ತಂಗಿ ಗ್ರಾಮದ ಎಲ್ಲ ಸದ್ಭಕ್ತರಲ್ಲಿ ಹಾಗೂ ಈಗಿನ ಸೇರಿರ್ತಕ್ಕಂಥದ್ದು ವಿಶೇಷವೇನೆಂದರೆ ಶಾಮನೂರು ಶಿವಶಂಕರಪ್ಪರು ಲಿಂಗೈಕ್ಯ ಆಗಿರುತ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವು ಆ ಭಗವಂತನಲ್ಲಿ ಎಲ್ಲರೂ ನಮ್ಮ ಉತ್ತಂಗಿ ಗ್ರಾಮಸ್ಥರು ಈ ದಿನ ಬೇಡಿಕೊಳ್ಳುತ್ತಾ ಇದ್ದೇವೆ. ಅವರ ಶಾಂತಿಗಾಗಿ, ಅವರ ಕುಟುಂಬಕ್ಕೂ ಮತ್ತು ಈ ಪ್ರತಿಯೊಂದು ರಾಜಕೀಯದಲ್ಲಿ ಅಜಾತಶತ್ರುಗಳು ಅವರು. ಆ ಪಕ್ಷ ಈ ಪಕ್ಷ ಅನ್ನೋದೇ ಭೇದ ಭಾವ ಇಲ್ಲದೆ ಹೋಗಿರ್ತಕ್ಕಂಥ ವೀರಶೈವದ ಒಂದು ಸಿದ್ಧಾಂತದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಪ್ರತಿಯೊಂದು ಏನೇ ಬರಲಿ ವೀರಶೈವರಿಗೆ ಒಬ್ಬ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅಜಾತಶತ್ರು ಅಂದರೆ ನಮ್ಮ ಶಾಮನೂರು ಶಿವಶಂಕರಪ್ಪರೇ. ಇನ್ನು ಮುಂದೆ ಅಂಥ ಶಾಮನೂರು ಶಿವಶಂಕರಪ್ಪರು ಇಂಥರು ಜನಿಸಿ ಬಂದರೆ ಭಾಳ ನಮ್ಮ ವೀರಶೈವ ಸಮಾಜಕ್ಕೆ ಒಂದು ಮಾರ್ಗದರ್ಶನ. ಇನ್ನೂ ಅನೇಕ ಹೋರಾಟಗಳಲ್ಲಿ ಪಡೆದಿದ್ದಾರೆ. ವಿದ್ಯಾಸಂಸ್ಥೆ ಇರ್ಬೋದು, ದಾವಣಗೆರೆ ಅಭಿವೃದ್ಧಿ ಇರ್ಬೋದು, ಇಡೀ ರಾಜ್ಯನೇ ಅಭಿವೃದ್ಧಿ, ಇಡೀ ದೇಶವನ್ನೇ ತಿರುಗುವಂಥ ಕೆಲಸ ಮಾಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪರು ಇವತ್ತು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ಅಪಾರ ನಷ್ಟವಾಗಿದೆ ನಮ್ಮ ಸಮಾಜಕ್ಕೆ. ಅವರು ಮತ್ತೆ ಹುಟ್ಟಿ ಬರಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇವೆ ಎಂದು. ಹಾಗೆ ಅವರ ಕುಟುಂಬಕ್ಕೂ ಸಹ ಇನ್ನೂ ಹೆಚ್ಚಿನ ಶಕ್ತಿ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಎಂದು ನಾನು ಆ ಭಗವಂತನಲ್ಲಿ ಬೇಡಿಕೊಳ್ತೀನಿ. ನಮಗೆ ಇಲ್ಲಿ ಉತ್ತಂಗಿ ಗ್ರಾಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಶಾಮನೂರು ಶಿವಶಂಕರಪ್ಪ ಮತ್ತೆ ಹುಟ್ಟಿ ಬರಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಂಗಳವಾಗಿ ಜಯ ಜಯ ಮಂಗಳವಾಗಿ ಕವರ್ ಕೊಡ್ರಿ. ಆರು ಚಕ್ರವ ಮೀರಿ ಬೀರಿ ಮಧುಳಗೆ ಸಿಂಹಾಸನ ಗುರಿ ಬ್ರಹ್ಮಾನಂದ ಪದವಿಯು ಸೇರಲು ಮಂಗಳವಾಗಿದೆ. ಜಯ ಜಯ ಮಂಗಳವಾಗಿದೆ. ಭಕ್ತಿ ಎರಕವಾಗಿದೆ ತೈಲ ತೈಲ. ವಿರತಿ ಎಂಬುವ ಭಕ್ತಿ ಭಕ್ತಿಯು ಎರಕವಾಗಿದೆ ತೈಲ ತೈಲ. ಎರಡೆರಡೊಂದಾಗಿ ಎಲ್ಲರೂ ಎಂಬ ಜ್ಯೋತಿಯು, ಎರಡೆರಡೊಂದಾಗಿ ಎಲ್ಲರೂ ಎಂಬ ಜ್ಯೋತಿಯು. ಗುರು ಬ್ರಹ್ಮ ಗುರಿಯಲು ತಾಮತ ಕತ್ತಲೆ ಕಳೆಯದು. ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ಹಾಲಿ ಶಾಸಕರು, ಮಾಜಿ ಮಂತ್ರಿಗಳು ಹಾಗೂ ದಾವಣಗೆರೆ ದಣಿ ಎಂದು ಹೆಸರಾದ ಶಿವಶಂಕರಪ್ಪ ಅವರಿಗೆ ನಿಧನಕ್ಕೆ ಶಾಂತಿ ಕೋರಲು ನಮ್ಮ ಉತ್ತಂಗಿ ಪರವಾಗಿ ನಾವೆಲ್ಲ ಬಂದಿದ್ದೀವಿ. ಶ್ರದ್ಧಾಂಜಲಿ ಕಾರ್ಯಕ್ರಮನ ನಮ್ಮ ಉತ್ತಂಗಿಯಲ್ಲಿ ನಡೆಸ್ಕೊಡ್ತೀವಿ. ಈ ದಿನ ಆ ದುಃಖ ಆ ಕುಟುಂಬಕ್ಕೆ ಎಲ್ಲ ಧೈರ್ಯ ಶಕ್ತಿ ಕೊಡಲೆಂದು ಭರವಸಿದ್ದರಲ್ಲಿ ಬೇಡಿಕೆ ಅಂತ. ಆಮೇಲೆ ಕೊಡುಗೈ ದಾನಿಗಳು ಯಾವ ಮಠ ಭೇದ ಭಾವ ಇಲ್ಲದಂಗೆಲ್ಲ
ಸಮಾಜದವ್ರನ್ನ ಒಗ್ಗೂಡಿಸಿಕೊಂಡು ಹೋಗುವಂಥ ಶಾಮನೂರು ಶಿವಶಂಕರಪ್ಪರಿಗೆ ನಿಧಾನಕ್ಕೆ ಶಾಂತಿ ಆಗಲಿ ಅಂತಂದು ಹೇಳಿ ತಂಗಿ ಗ್ರಾಮದ ಎಲ್ಲ ಸದ್ಭಕ್ತರಲ್ಲಿ ಹಾಗೂ ಈಗಿನ ಸೇರಿರ್ತಕ್ಕಂಥದ್ದು ವಿಶೇಷವೇನೆಂದರೆ ಶಾಮನೂರು ಶಿವಶಂಕರಪ್ಪರು ಲಿಂಗೈಕ್ಯ ಆಗಿರುತ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವು ಆ ಭಗವಂತನಲ್ಲಿ ಎಲ್ಲರೂ ನಮ್ಮ ಉತ್ತಂಗಿ ಗ್ರಾಮಸ್ಥರು ಈ ದಿನ ಬೇಡಿಕೊಳ್ಳುತ್ತಾ ಇದ್ದೇವೆ. ಅವರ ಶಾಂತಿಗಾಗಿ, ಅವರ ಕುಟುಂಬಕ್ಕೂ ಮತ್ತು ಈ ಪ್ರತಿಯೊಂದು ರಾಜಕೀಯದಲ್ಲಿ ಅಜಾತಶತ್ರುಗಳು ಅವರು. ಆ ಪಕ್ಷ ಈ ಪಕ್ಷ ಅನ್ನೋದೇ ಭೇದ ಭಾವ ಇಲ್ಲದೆ ಹೋಗಿರ್ತಕ್ಕಂಥ ವೀರಶೈವದ ಒಂದು ಸಿದ್ಧಾಂತದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಪ್ರತಿಯೊಂದು ಏನೇ ಬರಲಿ ವೀರಶೈವರಿಗೆ ಒಬ್ಬ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅಜಾತಶತ್ರು ಅಂದರೆ ನಮ್ಮ ಶಾಮನೂರು ಶಿವಶಂಕರಪ್ಪರೇ. ಇನ್ನು ಮುಂದೆ ಅಂಥ ಶಾಮನೂರು ಶಿವಶಂಕರಪ್ಪರು ಇಂಥರು ಜನಿಸಿ ಬಂದರೆ ಭಾಳ ನಮ್ಮ ವೀರಶೈವ ಸಮಾಜಕ್ಕೆ ಒಂದು ಮಾರ್ಗದರ್ಶನ. ಇನ್ನೂ ಅನೇಕ ಹೋರಾಟಗಳಲ್ಲಿ ಪಡೆದಿದ್ದಾರೆ. ವಿದ್ಯಾಸಂಸ್ಥೆ ಇರ್ಬೋದು, ದಾವಣಗೆರೆ ಅಭಿವೃದ್ಧಿ ಇರ್ಬೋದು, ಇಡೀ ರಾಜ್ಯನೇ ಅಭಿವೃದ್ಧಿ, ಇಡೀ ದೇಶವನ್ನೇ ತಿರುಗುವಂಥ ಕೆಲಸ ಮಾಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪರು ಇವತ್ತು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ಅಪಾರ ನಷ್ಟವಾಗಿದೆ ನಮ್ಮ ಸಮಾಜಕ್ಕೆ. ಅವರು ಮತ್ತೆ ಹುಟ್ಟಿ ಬರಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇವೆ ಎಂದು, ಹಾಗೆ ಅವರ ಕುಟುಂಬಕ್ಕೂ ಸಹ ಇನ್ನೂ ಹೆಚ್ಚಿನ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಎಂದು ನಾನು ಆ ಭಗವಂತನಲ್ಲಿ ಬೇಡಿಕೊಳ್ತೀನಿ. ನಮಗೆ ಇಲ್ಲಿ ಉತ್ತಂಗಿ ಗ್ರಾಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಶಾಮನೂರು ಶಿವಶಂಕರಪ್ಪ ಮತ್ತೆ ಹುಟ್ಟಿ ಬರಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.